ಅವರೆಲ್ಲರೂ ಕೂಡ ಅಂತಾರಾಜ್ಯ ಕಳ್ಳರು. ಬೀಗ ಹಾಕಿದ ಮನೆಗಳೇ ಅವರಿಗೆ ಟಾರ್ಗೆಟ್. ಒಮ್ಮೆ ಮನೆಯೊಳಗೆ ಅವರು ಎಂಟ್ರಿ ಕೊಟ್ರೆ ಮುಗುದೇ ಹೋಯ್ತು. ಆ ಮನೆ ಗುಡಿಸಿ ಗುಂಡಾಂತರ ಮಾಡಿ ಬರ್ತಾ ಇದ್ರು. ಅಂತ ಖತರ್ನಾಕ್ ಕಳ್ಳರ ಗ್ಯಾಂಗ್ ಈಗ ಖಾಕಿ ಕೈಗೆ ತಗಲಾಕೊಂಡಿದೆ. ಅಷ್ಟಕ್ಕೂ ಆ ಖತರ್ನಾಕ್ ಕಳ್ಳರು ಲಾಕ್ ಆಗಿದ್ದು ಹೇಗೆ? ಈ ಸ್ಟೋರಿ ನೋಡಿ. ಮೂವರು ಖತರ್ನಾಕ್ ಕಳ್ಳರು ಲಾಕ್. 17 ಕೆಜಿ 690 ಗ್ರಾಂ ಬೆಳ್ಳಿ ಸಾಮಗ್ರಿ ಜಪ್ತಿ. ಕಣ್ಣು ಕೂರಿಸುವ ಬೆಳ್ಳಿ ತಟ್ಟೆ, ದೇವರ ಬೆಳ್ಳಿ ದೀಪ. ಅಷ್ಟೇ ಯಾಕೆ, ಈ ಚೊಂಬು, ಬಿಂದಿಗೆ ಇವುಗಳೆಲ್ಲ ಅಪ್ಪಟ ಬೆಳ್ಳಿ ಸಾಮಗ್ರಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಎಸ್ಪಿ ಆಫೀಸಿನಲ್ಲಿ. ಈ ಎಲ್ಲ ಬೆಳ್ಳಿ ಸಾಮಗ್ರಿಗಳ ಮೌಲ್ಯ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. 70 ಲಕ್ಷ ಮೌಲ್ಯದ 17 ಕೆಜಿ 690 ಗ್ರಾಂ ಬೆಳ್ಳಿ ಸಾಮಗ್ರಿಗಳನ್ನ ದಾವಣಗೆರೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವು ದಾವಣಗೆರೆ ನಗರದ ಕೆಬಿ ಬಡಾವಣೆಯ ಗಿರೀಶ್ ಅನ್ನೋರಿಗೆ ಸಂಬಂಧಿಸಿದ ಸಾಮಗ್ರಿಗಳು ಎನ್ನಲಾಗಿದೆ. ಕಳೆದ ತಿಂಗಳು 14ರಂದು ಮನೆ ಮಾಲೀಕ ಗಿರೀಶ್ ಕುಟುಂಬ ಸಮೇತ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಿದ್ರು. ಮರಳಿ ಬಂದು ನೋಡಿದಾಗ ಮನೆಯ ಬೀಗ ಮುರಿದು ಕಳ್ಳತನ ಮಾಡಿದ ವಿಚಾರ ಬೆಳಕಿಗೆ ಬಂದಿದೆ. ಕಳ್ಳತನ ಕುರಿತು ತಕ್ಷಣ ಗಿರೀಶ್ ಕೆಟಜಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರು ಪಡೆದ ಪೊಲೀಸರು ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಮಾರ್ಗದರ್ಶನದಂತೆ ಜಾಲ ಬೀಸಿದ್ದಾರೆ. ಈ ವೇಳೆ ಬೇರೆ ರಾಜ್ಯದಿಂದ ರಾಜ್ಯಕ್ಕೆ ಆಗಮಿಸಿ ಕಳ್ಳತನ ಮಾಡಿದ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ಈಗ ನಾವು ಈ ಪ್ರಕರಣದಲ್ಲಿ ರಾಜಸ್ಥಾನ್ ಶಿರೋಯಿ ಜಿಲ್ಲೆಯವರಾಗಿರುವಂತಹ 3 ಜನವನ್ನ ನಾವು ಅರೆಸ್ಟ್ ಮಾಡಿದ್ದೇವೆ. ಒಂದು ದಿನೇಶ್ ಕುಮಾರ್, ದೀಪಕ್ ಕುಮಾರ್ ಅಂಡ್ ರಮೇಶ್ ಕುಮಾರ್ ಅಂತ ಹೇಳಿ 3 ಅರೆಸ್ಟ್ ಮಾಡಿ ಇವರಿಂದ ಈಗ 17 ಕೆಜಿ 690 ಗ್ರಾಂನಷ್ಟು ಬೆಳ್ಳಿ ಮತ್ತೆ ಈ ಕೃತ್ಯಕ್ಕೆ ಉಪಯೋಗಿಸಿದ ಕಾರು ಅದನ್ನು ಕೂಡ ಸೀಸ್ ಮಾಡಿದ್ದೇವೆ. ಟೋಟಲ್ ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದಂತೆ 20 ಲಕ್ಷ ಮೌಲ್ಯದ ವಸ್ತುಗಳನ್ನ ಈಗಾಗಲೇ ನಾವು ರಿಕವರಿ ಮಾಡಿದ್ದೇವೆ. ರಾಜಸ್ಥಾನದಿಂದ ರಾಜ್ಯಕ್ಕೆ ಬಂದು ಕಳ್ಳತನ ಮಾಡಿದ ಆರೋಪಿಗಳನ್ನ ಬಂಧಿಸಲಾಗಿದೆ. 35 ವರ್ಷದ ದಿನೇಶ್ ಕುಮಾರ್, 26 ವರ್ಷದ ದೀಪಕ್ ಕುಮಾರ್, 31 ವರ್ಷದ ರಮೇಶ್ ಕುಮಾರ್ ಬಂಧಿತ ಆರೋಪಿಗಳು. ಇನ್ನು ಕಳ್ಳತನಕ್ಕೆ ರೈಲು ಸಂಪರ್ಕ ಇರುವ ನಗರವನ್ನ ಈ 3 ಆಯ್ಕೆ ಮಾಡಿಕೊಳ್ಳುತ್ತಿದ್ದರಂತೆ. ಬಂಧಿತರಿಂದ 20 ಲಕ್ಷ ಮೌಲ್ಯದ 17 ಕೆಜಿ 690 ಗ್ರಾಂ ಬೆಳ್ಳಿ ವಸ್ತುಗಳು ಸೇರಿದಂತೆ ಒಂದು ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಇವರು ಯಾವ ರೀತಿ ಮಾಡಿದ್ರು, ನಾವು ಯಾಕೆ ಇಲ್ಲಿ ಬಂದ್ರಿ ಏನು ಎಲ್ಲ ಕೇಳಬೇಕಾದ್ರೆ ಅವರು ಹೇಳ್ತಾ ಇದ್ರು ಆ ಕಡೆ ರಾಜ್ಯದಲ್ಲೆಲ್ಲ ಇಷ್ಟೊಂದು ಅವರು ಮನೆಯಲ್ಲಿ ಚಿನ್ನ ಅಥವಾ ಬೆಳ್ಳಿ ಇರುವಂತದ್ದು ಇರೋದಿಲ್ಲ. ನಾವ್ ಇಲ್ಲೇ ಬಂದ್ವಿ, ಬಂದಾದ್ಮೇಲೆ ಎಲ್ಲಿ ಒಳ್ಳೆ ರೈಲ್ವೆ ಸ್ಟೇಷನ್ ಇದೆ ಅಥವಾ ಕನೆಕ್ಟಿವಿಟಿ ಚೆನ್ನಾಗಿ ಇದೆ ಆ ಒಂದು ಪ್ರದೇಶದಲ್ಲಿ ಉಳ್ಕೊಂಡು ಆ ದಿವಸ ಅಲ್ಲಿ ಯಾವ್ಯಾವ ಮನೆಗಳು ಬೀಗ ಹಾಕಿದ್ದಾರೆ ಅದನ್ನೆಲ್ಲವನ್ನ ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ. 3ರಿಂದ 4 ಬಾರಿ ಅದು ಎಲ್ಲ ಕನ್ಫರ್ಮ್ ಆದ್ಮೇಲೆ ಅವರು ಈ ರೀತಿಯಾಗಿ ಡೋರ್ ಅನ್ನ ಹೊಡೆದು ಇದೆಲ್ಲವನ್ನ ಕಳ್ಳತನ ಮಾಡಿಕೊಂಡು ಹೋಗಿರೋದು ಕಂಡು ಬಂದಿರ್ತದೆ. ದಾವಣಗೆರೆಯಲ್ಲಿ ಅಂತಾರಾಜ್ಯ ಕಳ್ಳತನ ಪ್ರಕರಣ ಸಾಕಷ್ಟು ಬೆಳಕಿಗೆ ಬರ್ತಾ ಇದ್ದು ಸಾರ್ವಜನಿಕರು ಎಚ್ಚರದಿಂದ ಇರಬೇಕಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅವರೆಲ್ಲರೂ ಕೂಡ ಅಂತಾರಾಜ್ಯ ಕಳ್ಳರು. ಬೀಗ ಹಾಕಿದ ಮನೆಗಳೇ ಅವರಿಗೆ ಟಾರ್ಗೆಟ್. ಒಮ್ಮೆ ಮನೆಯೊಳಗೆ ಅವರು ಎಂಟ್ರಿ ಕೊಟ್ರೆ ಮುಗುದೇ ಹೋಯ್ತು. ಆ ಮನೆ ಗುಡಿಸಿ ಗುಂಡಾಂತರ ಮಾಡಿ ಬರ್ತಾ ಇದ್ರು. ಅಂತ ಖತರ್ನಾಕ್ ಕಳ್ಳರ ಗ್ಯಾಂಗ್ ಈಗ ಖಾಕಿ ಕೈಗೆ ತಗಲಾಕೊಂಡಿದೆ. ಅಷ್ಟಕ್ಕೂ ಆ ಖತರ್ನಾಕ್ ಕಳ್ಳರು ಲಾಕ್ ಆಗಿದ್ದು ಹೇಗೆ? ಈ ಸ್ಟೋರಿ ನೋಡಿ. ಮೂವರು ಖತರ್ನಾಕ್ ಕಳ್ಳರು ಲಾಕ್. 17 ಕೆಜಿ 690 ಗ್ರಾಂ ಬೆಳ್ಳಿ ಸಾಮಗ್ರಿ ಜಪ್ತಿ. ಕಣ್ಣು ಕೂರಿಸುವ ಬೆಳ್ಳಿ ತಟ್ಟೆ, ದೇವರ ಬೆಳ್ಳಿ ದೀಪ. ಅಷ್ಟೇ ಯಾಕೆ, ಈ ಚೊಂಬು, ಬಿಂದಿಗೆ ಇವುಗಳೆಲ್ಲ ಅಪ್ಪಟ ಬೆಳ್ಳಿ ಸಾಮಗ್ರಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಎಸ್ಪಿ ಆಫೀಸಿನಲ್ಲಿ. ಈ ಎಲ್ಲ ಬೆಳ್ಳಿ ಸಾಮಗ್ರಿಗಳ ಮೌಲ್ಯ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. 70 ಲಕ್ಷ ಮೌಲ್ಯದ 17 ಕೆಜಿ 690 ಗ್ರಾಂ ಬೆಳ್ಳಿ ಸಾಮಗ್ರಿಗಳನ್ನ ದಾವಣಗೆರೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.
ಇವು ದಾವಣಗೆರೆ ನಗರದ ಕೆಬಿ ಬಡಾವಣೆಯ ಗಿರೀಶ್ ಅನ್ನೋರಿಗೆ ಸಂಬಂಧಿಸಿದ ಸಾಮಗ್ರಿಗಳು ಎನ್ನಲಾಗಿದೆ. ಕಳೆದ ತಿಂಗಳು 14ರಂದು ಮನೆ ಮಾಲೀಕ ಗಿರೀಶ್ ಕುಟುಂಬ ಸಮೇತ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಿದ್ರು. ಮರಳಿ ಬಂದು ನೋಡಿದಾಗ ಮನೆಯ ಬೀಗ ಮುರಿದು ಕಳ್ಳತನ ಮಾಡಿದ ವಿಚಾರ ಬೆಳಕಿಗೆ ಬಂದಿದೆ. ಕಳ್ಳತನ ಕುರಿತು ತಕ್ಷಣ ಗಿರೀಶ್ ಕೆಟಜಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರು ಪಡೆದ ಪೊಲೀಸರು ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಮಾರ್ಗದರ್ಶನದಂತೆ ಜಾಲ ಬೀಸಿದ್ದಾರೆ. ಈ ವೇಳೆ ಬೇರೆ ರಾಜ್ಯದಿಂದ ರಾಜ್ಯಕ್ಕೆ ಆಗಮಿಸಿ ಕಳ್ಳತನ ಮಾಡಿದ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ಈಗ ನಾವು ಈ ಪ್ರಕರಣದಲ್ಲಿ ರಾಜಸ್ಥಾನ್ ಶಿರೋಯಿ ಜಿಲ್ಲೆಯವರಾಗಿರುವಂತಹ 3 ಜನವನ್ನ ನಾವು ಅರೆಸ್ಟ್ ಮಾಡಿದ್ದೇವೆ. ಒಂದು ದಿನೇಶ್ ಕುಮಾರ್, ದೀಪಕ್ ಕುಮಾರ್ ಅಂಡ್ ರಮೇಶ್ ಕುಮಾರ್ ಅಂತ ಹೇಳಿ 3 ಅರೆಸ್ಟ್ ಮಾಡಿ ಇವರಿಂದ ಈಗ 17 ಕೆಜಿ 690 ಗ್ರಾಂನಷ್ಟು ಬೆಳ್ಳಿ ಮತ್ತೆ ಈ ಕೃತ್ಯಕ್ಕೆ ಉಪಯೋಗಿಸಿದ ಕಾರು ಅದನ್ನು ಕೂಡ ಸೀಸ್ ಮಾಡಿದ್ದೇವೆ. ಟೋಟಲ್ ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದಂತೆ 20 ಲಕ್ಷ ಮೌಲ್ಯದ ವಸ್ತುಗಳನ್ನ ಈಗಾಗಲೇ ನಾವು ರಿಕವರಿ ಮಾಡಿದ್ದೇವೆ. ರಾಜಸ್ಥಾನದಿಂದ ರಾಜ್ಯಕ್ಕೆ ಬಂದು ಕಳ್ಳತನ ಮಾಡಿದ ಆರೋಪಿಗಳನ್ನ ಬಂಧಿಸಲಾಗಿದೆ. 35 ವರ್ಷದ ದಿನೇಶ್ ಕುಮಾರ್, 26 ವರ್ಷದ ದೀಪಕ್ ಕುಮಾರ್, 31 ವರ್ಷದ ರಮೇಶ್ ಕುಮಾರ್ ಬಂಧಿತ ಆರೋಪಿಗಳು. ಇನ್ನು ಕಳ್ಳತನಕ್ಕೆ ರೈಲು ಸಂಪರ್ಕ ಇರುವ ನಗರವನ್ನ ಈ 3 ಆಯ್ಕೆ ಮಾಡಿಕೊಳ್ಳುತ್ತಿದ್ದರಂತೆ. ಬಂಧಿತರಿಂದ 20 ಲಕ್ಷ ಮೌಲ್ಯದ 17 ಕೆಜಿ 690 ಗ್ರಾಂ ಬೆಳ್ಳಿ ವಸ್ತುಗಳು ಸೇರಿದಂತೆ ಒಂದು ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಇವರು ಯಾವ ರೀತಿ ಮಾಡಿದ್ರು, ನಾವು ಯಾಕೆ ಇಲ್ಲಿ ಬಂದ್ರಿ ಏನು ಎಲ್ಲ ಕೇಳಬೇಕಾದ್ರೆ ಅವರು ಹೇಳ್ತಾ ಇದ್ರು ಆ ಕಡೆ ರಾಜ್ಯದಲ್ಲೆಲ್ಲ ಇಷ್ಟೊಂದು ಅವರು ಮನೆಯಲ್ಲಿ ಚಿನ್ನ ಅಥವಾ ಬೆಳ್ಳಿ ಇರುವಂತದ್ದು ಇರೋದಿಲ್ಲ. ನಾವ್ ಇಲ್ಲೇ ಬಂದ್ವಿ, ಬಂದಾದ್ಮೇಲೆ ಎಲ್ಲಿ ಒಳ್ಳೆ ರೈಲ್ವೆ ಸ್ಟೇಷನ್ ಇದೆ ಅಥವಾ ಕನೆಕ್ಟಿವಿಟಿ ಚೆನ್ನಾಗಿ ಇದೆ ಆ ಒಂದು ಪ್ರದೇಶದಲ್ಲಿ ಉಳ್ಕೊಂಡು ಆ ದಿವಸ ಅಲ್ಲಿ ಯಾವ್ಯಾವ ಮನೆಗಳು ಬೀಗ ಹಾಕಿದ್ದಾರೆ ಅದನ್ನೆಲ್ಲವನ್ನ ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ. 3ರಿಂದ 4 ಬಾರಿ ಅದು ಎಲ್ಲ ಕನ್ಫರ್ಮ್ ಆದ್ಮೇಲೆ ಅವರು ಈ ರೀತಿಯಾಗಿ ಡೋರ್ ಅನ್ನ ಹೊಡೆದು ಇದೆಲ್ಲವನ್ನ ಕಳ್ಳತನ ಮಾಡ್ಕೊಂಡು ಹೋಗಿರೋದು ಕಂಡು ಬಂದಿರ್ತದೆ. ದಾವಣಗೆರೆಯಲ್ಲಿ ಅಂತಾರಾಜ್ಯ ಕಳ್ಳತನ ಪ್ರಕರಣ ಸಾಕಷ್ಟು ಬೆಳಕಿಗೆ ಬರ್ತಾ ಇದ್ದು ಸಾರ್ವಜನಿಕರು ಎಚ್ಚರದಿಂದ ಇರಬೇಕಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅವರೆಲ್ಲರೂ ಕೂಡ ಅಂತಾರಾಜ್ಯ ಕಳ್ಳರು. ಬೀಗ ಹಾಕಿದ ಮನೆಗಳೇ ಅವರಿಗೆ ಟಾರ್ಗೆಟ್. ಒಮ್ಮೆ ಮನೆಯೊಳಗೆ ಅವರು ಎಂಟ್ರಿ ಕೊಟ್ರೆ ಮುಗುದೇ ಹೋಯ್ತು. ಆ ಮನೆ ಗುಡಿಸಿ ಗುಂಡಾಂತರ ಮಾಡಿ ಬರ್ತಾ ಇದ್ರು. ಅಂತ ಖತರ್ನಾಕ್ ಕಳ್ಳರ ಗ್ಯಾಂಗ್ ಈಗ ಖಾಕಿ ಕೈಗೆ ತಗಲಾಕೊಂಡಿದೆ. ಅಷ್ಟಕ್ಕೂ ಆ ಖತರ್ನಾಕ್ ಕಳ್ಳರು ಲಾಕ್ ಆಗಿದ್ದು ಹೇಗೆ? ಈ ಸ್ಟೋರಿ ನೋಡಿ. ಮೂವರು ಖತರ್ನಾಕ್ ಕಳ್ಳರು ಲಾಕ್. 17 ಕೆಜಿ 690 ಗ್ರಾಂ ಬೆಳ್ಳಿ ಸಾಮಗ್ರಿ ಜಪ್ತಿ. ಕಣ್ಣು ಕೂರಿಸುವ ಬೆಳ್ಳಿ ತಟ್ಟೆ, ದೇವರ ಬೆಳ್ಳಿ ದೀಪ. ಅಷ್ಟೇ ಯಾಕೆ, ಈ ಚೊಂಬು, ಬಿಂದಿಗೆ ಇವುಗಳೆಲ್ಲ ಅಪ್ಪಟ ಬೆಳ್ಳಿ ಸಾಮಗ್ರಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಎಸ್ಪಿ ಆಫೀಸಿನಲ್ಲಿ. ಈ ಎಲ್ಲ ಬೆಳ್ಳಿ ಸಾಮಗ್ರಿಗಳ ಮೌಲ್ಯ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. 20 ಲಕ್ಷ ಮೌಲ್ಯದ 17 ಕೆಜಿ 690 ಗ್ರಾಂ ಬೆಳ್ಳಿ ಸಾಮಗ್ರಿಗಳನ್ನ ದಾವಣಗೆರೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವು ದಾವಣಗೆರೆ ನಗರದ ಕೆಬಿ ಬಡಾವಣೆಯ ಗಿರೀಶ್ ಅನ್ನೋರಿಗೆ ಸಂಬಂಧಿಸಿದ ಸಾಮಗ್ರಿಗಳು ಎನ್ನಲಾಗಿದೆ. ಕಳೆದ ತಿಂಗಳು 14ರಂದು ಮನೆ ಮಾಲೀಕ ಗಿರೀಶ್ ಕುಟುಂಬ ಸಮೇತ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಿದ್ರು. ಮರಳಿ ಬಂದು ನೋಡಿದಾಗ ಮನೆಯ ಬೀಗ ಮುರಿದು ಕಳ್ಳತನ ಮಾಡಿದ ವಿಚಾರ ಬೆಳಕಿಗೆ ಬಂದಿದೆ. ಕಳ್ಳತನ ಕುರಿತು ತಕ್ಷಣ ಗಿರೀಶ್ ಕೆಟಜಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ದೂರು ಪಡೆದ ಪೊಲೀಸರು ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಮಾರ್ಗದರ್ಶನದಂತೆ ಜಾಲ ಬೀಸಿದ್ದಾರೆ. ಈ ವೇಳೆ ಬೇರೆ ರಾಜ್ಯದಿಂದ ರಾಜ್ಯಕ್ಕೆ ಆಗಮಿಸಿ ಕಳ್ಳತನ ಮಾಡಿದ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ಈಗ ನಾವು ಈ ಪ್ರಕರಣದಲ್ಲಿ ರಾಜಸ್ಥಾನ್ ಶಿರೋಯಿ ಜಿಲ್ಲೆಯವರಾಗಿರುವಂತಹ 3 ಜನವನ್ನ ನಾವು ಅರೆಸ್ಟ್ ಮಾಡಿದ್ದೇವೆ. ಒಂದು ದಿನೇಶ್ ಕುಮಾರ್, ದೀಪಕ್ ಕುಮಾರ್ ಅಂಡ್ ರಮೇಶ್ ಕುಮಾರ್ ಅಂತ ಹೇಳಿ 3 ಅರೆಸ್ಟ್ ಮಾಡಿ ಇವರಿಂದ ಈಗ 17 ಕೆಜಿ 690 ಗ್ರಾಂನಷ್ಟು ಬೆಳ್ಳಿ ಮತ್ತೆ ಈ ಕೃತ್ಯಕ್ಕೆ ಉಪಯೋಗಿಸಿದ ಕಾರು ಅದನ್ನು ಕೂಡ ಸೀಸ್ ಮಾಡಿದ್ದೇವೆ. ಟೋಟಲ್ ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದಂತೆ 20 ಲಕ್ಷ ಮೌಲ್ಯದ ವಸ್ತುಗಳನ್ನ ಈಗಾಗಲೇ ನಾವು ರಿಕವರಿ ಮಾಡಿದ್ದೇವೆ.
ರಾಜಸ್ಥಾನದಿಂದ ರಾಜ್ಯಕ್ಕೆ ಬಂದು ಕಳ್ಳತನ ಮಾಡಿದ ಆರೋಪಿಗಳನ್ನು ಬಂಧಿಸಲಾಗಿದೆ. 35 ವರ್ಷದ ದಿನೇಶ್ ಕುಮಾರ್, 26 ವರ್ಷದ ದೀಪಕ್ ಕುಮಾರ್, 31 ವರ್ಷದ ರಮೇಶ್ ಕುಮಾರ್ ಬಂಧಿತ ಆರೋಪಿಗಳು. ಇನ್ನು ಕಳ್ಳತನಕ್ಕೆ ರೈಲು ಸಂಪರ್ಕ ಇರುವ ನಗರವನ್ನ ಈ ಮೂವರು ಆಯ್ಕೆ ಮಾಡಿಕೊಳ್ಳುತ್ತಿದ್ದರಂತೆ. ಬಂಧಿತರಿಂದ 20 ಲಕ್ಷ ಮೌಲ್ಯದ 17 ಕೆಜಿ 690 ಗ್ರಾಂ ಬೆಳ್ಳಿ ವಸ್ತುಗಳು ಸೇರಿದಂತೆ ಒಂದು ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಇವರು ಯಾವ ರೀತಿ ಮಾಡಿದ್ರು, ನಾವು ಯಾಕೆ ಇಲ್ಲಿ ಬಂದ್ರಿ ಏನು ಎಲ್ಲ ಕೇಳಬೇಕಾದ್ರೆ ಅವರು ಹೇಳ್ತಾ ಇದ್ರು, ಆ ಕಡೆ ರಾಜ್ಯದಲ್ಲೆಲ್ಲ ಇಷ್ಟೊಂದು ಅವರು ಮನೆಯಲ್ಲಿ ಚಿನ್ನ ಅಥವಾ ಬೆಳ್ಳಿ ಇರುವಂತದ್ದು ಇರೋದಿಲ್ಲ. ನಾವ್ ಇಲ್ಲೇ ಬಂದ್ವಿ, ಬಂದಾದ್ಮೇಲೆ ಎಲ್ಲಿ ಒಳ್ಳೆ ರೈಲ್ವೆ ಸ್ಟೇಷನ್ ಇದೆ ಅಥವಾ ಕನೆಕ್ಟಿವಿಟಿ ಚೆನ್ನಾಗಿ ಇದೆ ಆ ಒಂದು ಪ್ರದೇಶದಲ್ಲಿ ಉಳ್ಕೊಂಡು ಆ ದಿವಸ ಅಲ್ಲಿ ಯಾವ್ಯಾವ ಮನೆಗಳು ಬೀಗ ಹಾಕಿದ್ದಾರೆ ಅದನ್ನೆಲ್ಲವನ್ನ ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ. 3 ರಿಂದ 4 ಬಾರಿ ಅದು ಎಲ್ಲ ಕನ್ಫರ್ಮ್ ಆದ್ಮೇಲೆ ಅವರು ಈ ರೀತಿಯಾಗಿ ಡೋರ್ ಅನ್ನ ಹೊಡೆದು ಇದೆಲ್ಲವನ್ನ ಕಳ್ಳತನ ಮಾಡ್ಕೊಂಡು ಹೋಗಿರೋದು ಕಂಡು ಬಂದಿರ್ತದೆ. ದಾವಣಗೆರೆಯಲ್ಲಿ ಅಂತಾರಾಜ್ಯ ಕಳ್ಳತನ ಪ್ರಕರಣ ಸಾಕಷ್ಟು ಬೆಳಕಿಗೆ ಬರ್ತಾ ಇದ್ದು, ಸಾರ್ವಜನಿಕರು ಎಚ್ಚರದಿಂದ ಇರಬೇಕಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.